ಒಂದು ದಿನ ನಮ್ಮೂರಿನ ಸಂತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಜೀವನದ ಜಂಜಾಟ, ಹಣದ ಚಿಂತೆ ಎಲ್ಲವೂ ಒಂದು ರೀತಿ ಮಬ್ಬಾಗಿ ಗೊಂದಲದಿಂದ ಕೂಡಿತ್ತು. ಅವಕಾಶಗಳು ಎಲ್ಲಿದೆ ಅಂತ ನೋಡಿದ್ರು ಕಾಣಿಸ್ತಾನೆ ಇರ್ಲಿಲ್ಲ. ಒಂದು ಹಳೆ ಮೂಲೆಯಲ್ಲಿ ಯಾರು ಗಮನಿಸಿ ಬಿದ್ದಿದ್ದ ಒಂದು ಧೂಳಾಗಿರೋ ಕನ್ನಡಕ ಸಿಕ್ತು. ಗಾಜು ಮಬ್ಬಾಗಿ ಲೆನ್ಸ್ ಮೇಲೆಲ್ಲ ಗೀರು ಬಿದ್ದಿತ್ತು. ಇದೇನು ಪ್ರಯೋಜನಕ್ಕೆ ಬರೋಲ್ಲ ಅಂತ ಅನ್ಕೊಂಡೆ. ಸುಮ್ನೆ ತಮಾಷೆಗೆ ಅಂತ ಕಣ್ಣಿಗೆ ಹಾಕೊಂಡೆ. ಆದ್ರೆ ಕಣ್ಣಿಗೆ ಹಾಕೊಂಡಾಗ ಮೊದ್ಲು ಏನು ಸ್ಪಷ್ಟವಾಗಿ ಕಾಣ್ಲಿಲ್ಲ. ನಿರಾಶೆ ಆಯ್ತು. ಆದ್ರೆ ಸುಮ್ನೆ ಬಿಡೋ ಬದಲು ಆ ಕನ್ನಡಕದ ಗಾಜನ್ನ ಒರೆಸಿ ನೋಡ್ದೆ. ಧೂಳೆಲ್ಲ ಕ್ಲೀನ್ ಮಾಡ್ದೆ. ಈಗ ಕಣ್ಣಿಗೆ ಹಾಕೊಂಡೆ. ಆಶ್ಚರ್ಯ, ಸಂತೆ ಇವಾಗ ಬೇರೆನೇ ರೀತಿ ಕಾಣಿಸ್ತಾ ಇತ್ತು. ಸಣ್ಣ ಸಣ್ಣ ವಿವರಗಳು, ಜನರ ನಡುವಿನ ವ್ಯವಹಾರಗಳು ಎಲ್ಲವೂ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನಾನು ಮೊದಲು ನೋಡಿದ ಗೊಂದಲದ ಸಂತೆ ಈಗ ಅವಕಾಶದ ಮೇಳವಾಗಿತ್ತು. ನಮ್ಮ ಶೇರ್ ಮಾರ್ಕೆಟ್ ಕೂಡ ಇದೇ ರೀತಿ. ಮೊದಲಿಗೆ ಅದು ಕೇವಲ ಸಂಖ್ಯೆಗಳ ಗೊಂದಲ, ನಷ್ಟದ ಭಯ ಅಂತ ಕಾಣಬಹುದು. ಅದು ಶ್ರೀಮಂತರಿಗೆ ಮಾತ್ರ ಅಂತ ಅನ್ನಿಸ್ಬೋದು. ಆದ್ರೆ ಸರಿಯಾದ ತಿಳುವಳಿಕೆ ಅನ್ನೋ ಕನ್ನಡಕವನ್ನ ಹಾಕೊಂಡು ಒರೆಸಿ ನೋಡಿದ್ಮೇಲೆ ಗೊತ್ತಾಗತ್ತೆ, ಇಲ್ಲಿ ತುಂಬಾನೇ ಅವಕಾಶಗಳಿದೆ. ಇದು ಬರೀ ಶ್ರೀಮಂತರಿಗಲ್ಲ, ಸರಿಯಾಗಿ ಕಲಿಯೋ ಮನಸ್ಸಿದ್ರೆ ಯಾರು ಬೇಕಾದ್ರೂ ಇಲ್ಲಿ ಹಣವನ್ನ ಬೆಳೆಸಬಹುದು. ಸ್ನೇಹಿತರೆ, ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ನೀವು ಸ್ಟೂಡೆಂಟ್ ಆಗಿದ್ರು ಕೂಡ ಇದರಲ್ಲಿ ಕೇವಲ 20 ರಿಂದ 30 ನಿಮಿಷವನ್ನ ಕೊಟ್ಟು ಹಣವನ್ನ ಇನ್ವೆಸ್ಟ್ ಮಾಡಿ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಾಗ್ಬೇಕಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಬಯೋದಲ್ಲಿ ಇದೆ, ಈಗಲೇ ಹೋಗಿ ನೋಡಿ.